ಬ್ರೇಕ್ನ ನಂತರ ಪಾರ್ಟಿ ರೌಂಡ್ಸ್ಗೆ ಮತ್ತೊಮ್ಮೆ ಸ್ವಾಗತ. ನನ್ನ ಇಬ್ಬರು ಸಹೋದ್ಯೋಗಿಗಳ ನೇರ ಸಂಪರ್ಕದಲ್ಲಿದ್ದಾರೆ. ಪೊಲಿಟಿಕಲ್ ಎಡಿಟರ್ ಪ್ರಶಾಂತ್ ನಾಥ್ ಹಾಗೂ ಪೊಲಿಟಿಕಲ್ ಬ್ಯೂರೋ ಚೀಫ್ ಆನಂದ ಬೈದನ ಮನೆ. ಆನಂದ, ಮಜಾ ಅಲ್ಲ ಇದು? SIRನ ವಿರೋಧಿಸ್ತಾ ಬಂದದ್ದು ಕಾಂಗ್ರೆಸ್ಸು, ಈಗ ಕಾಂಗ್ರೆಸ್ಸಿನ ಮೇಲೆ SIRನ ದುರುಪಯೋಗದ ಆಕ್ರೋಶ. SIR ನಡೀಲೇಬೇಕು ಅಂತ ಆಗ್ರಹಿಸಿದ್ದು ಬಿಜೆಪಿ ಅವರಿಂದ SIRನ ದುರುಪಯೋಗದ ಆರೋಪ. ಅಜಿತ್, ಇಡೀ ಪ್ರಕರಣವನ್ನು ನಾವು ಗಂಭೀರವಾಗಿ ಪರಿಗಣಿಸಿದಾಗ ಗೊತ್ತಾಗ್ತಕ್ಕಂಥದ್ದು ಕಾಂಗ್ರೆಸ್ ಎಷ್ಟು ಗಂಭೀರವಾಗಿ ಈ ಒಂದು SIRನ ಪರಿಗಣಿಸಿದೆ ಅಂತಕ್ಕಂಥದ್ದು. ಸುಮಾರು 52,000ಕ್ಕೂ ಹೆಚ್ಚು BLAಗಳನ್ನು ನೇಮಕ ಮಾಡಿದೆ. BLAಗಳನ್ನು ನೇಮಕ ಮಾಡುವ ಸಂದರ್ಭದಲ್ಲಿ ಅತ್ಯಂತ ಉತ್ಸಾಹದಲ್ಲಿ ಕಾಂಗ್ರೆಸ್ ಕೆಲಸ ಮಾಡಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಬಿಜೆಪಿ ಅದಕ್ಕಿಂತ 3,000 ಕೆಳಗಡೆ ಇದೆ BLAಗಳ ನೇಮಕಕ್ಕೆ ಸಂಬಂಧಪಟ್ಟ ಹಾಗೆ. ಇಲ್ಲಿ BLA ಮತ್ತು BLOಗೆ ನಿರ್ದಿಷ್ಟವಾಗಿರ್ತಕ್ಕಂಥ ಜವಾಬ್ದಾರಿಗಳಿದ್ದಾವೆ. ಅವರವರು ತಮ್ಮ ಜವಾಬ್ದಾರಿಗಳನ್ನು ಸರಿಯಾಗಿ ನಿಭಾಯಿಸ್ತಾ ಇದ್ದಾರಾ ಅಂತಕ್ಕಂಥ ಸಹಜವಾಗಿರುವಂಥ ಪ್ರಶ್ನೆಗಳು ಮೂಡುತ್ತೆ. ಯಾರು ಎಷ್ಟು ಗಂಭೀರವಾಗಿ SIRಗಳನ್ನು ಪರಿಗಣಿಸಬೇಕಾಗಿತ್ತು ಆ ಗಂಭೀರವಾಗಿ ಪರಿಗಣಿಸುವ ವಿಚಾರದಲ್ಲಿ ಅಡೆತಡೆವಾಗಿರ್ತಕ್ಕಂಥ ಕಾಂಗ್ರೆಸ್ಸು ಒಂದಷ್ಟು ಮುಂದಿದೆ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ನಾವು ಗಮನಿಸಬಹುದು, SIR ಆಗತ್ತೆ ಕರ್ನಾಟಕದಲ್ಲಿ ಅಂತಕ್ಕಂಥ ಚರ್ಚೆಗಳು ಆರಂಭಗೊಂಡಾಗ ಕೆಲವೊಂದಷ್ಟು ನಿರ್ದಿಷ್ಟವಾಗಿರ್ತಕ್ಕಂಥ ವಿಧಾನಸಭಾ ಕ್ಷೇತ್ರಗಳ ಬಗ್ಗೆ ಸಹಜವಾಗಿರ್ತಕ್ಕಂಥ ಚರ್ಚೆಗಳಾಗ್ತಾ ಇತ್ತು. ಆ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ಶಾಸಕರುಗಳು ಅಂದರೆ ಸಚಿವರಾಗಿದ್ದಂಥವರು 6 ತಿಂಗಳ ಅವಧಿಯಲ್ಲಿ SIRಗೆ ಪೂರಕವಾಗಿರ್ತಕ್ಕಂಥ ಮಾಹಿತಿಗಳ ಸಂಗ್ರಹಿಸ್ತಕ್ಕಂಥ, SIRಗೆ ಬೇಕಾಗಿರ್ತಕ್ಕ ದಾಖಲೆಗಳನ್ನು ಹೊಂದಿಸ್ತಕ್ಕಂಥ, ಅರಿವು ಮೂಡಿಸ್ತಕ್ಕಂಥ ಕೆಲಸವನ್ನು ಆಯಾ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಡ್ತಾ ಇದ್ರು. ಅದು ಕಾಂಗ್ರೆಸ್ ಮುಂಚೂಣಿಯಲ್ಲಿ ಇತ್ತು. ಆದರೆ ಬಿಜೆಪಿ ಈ ವಿಚಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಅಭಿಪ್ರಾಯಗಳನ್ನು ಜನರಿಗೆ ಹೇಳ್ತಕ್ಕಂಥ, ಕಾರ್ಯಕರ್ತರಿಗೆ ಹೇಳುವಂಥ ಪ್ರಯತ್ನಗಳನ್ನು ಮಾಡ್ತೇ ಹೊರತು ಆ ರೀತಿಯಾಗಿರ್ತಕ್ಕಂಥ ಅವೇರ್ನೆಸ್ ಕಾರ್ಯಕರ್ತರಿಂದ ಆಗಿಲ್ಲ ಅಂತಕ್ಕಂಥ ಈಗ ಗಮನಕ್ಕೆ ಬರ್ತಾ ಇದೆ. ಇಲ್ಲಿ BLOಗಳ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ರಾಜ್ಯ ಸರ್ಕಾರದ ಸಿಬ್ಬಂದಿಗಳೇ ಅವರು ನೋಡಿ, ಬುರ್ಖಾ ಹಾಕೊಂಡಿರೋರು, ಗಡ್ಡ ಬಿಟ್ಕೊಂಡಿರೋರು, ಸ್ಕಲ್ ಕ್ಯಾಪ್ ತೊಟ್ಕೊಂಡಿರೋರು ಹತ್ರ ಹೆಂಗೆ ಒಂದೇ ಕಡೆ ಕರ್ಸಿ ಮಾಡಿಸ್ತಾ ಇದ್ದಾರೆ ಅಂತ ಬಿಜೆಪಿ ಹೇಳೋ ಪ್ರಯತ್ನ ಮಾಡ್ತಾ ಇದೆ. ಎಸ್ ನಾನು ಈಗಾಗಲೇ ಹೇಳಿದಾಗೆ, ಅಂದರೆ ಇದನ್ನು ಹೇಗೆ ಮಾಡಬೇಕು ಅಂತಕ್ಕಂಥ ಇರ್ತಕ್ಕಂಥ ಅವಕಾಶವನ್ನು ಬಳಕೆ ಮಾಡಿಕೊಂಡು ಹೇಗೆ ಮಾಡಬಹುದು ಅಂತಕ್ಕಂಥದ್ದನ್ನು ಕಾಂಗ್ರೆಸ್ ಭಾಳ ಸುಲಲಿತವಾಗಿ ಮಾಡುವ ಪ್ರಯತ್ನಗಳು ಮಾಡ್ತಾ ಇದೆ. ನಾನು ಈಗಾಗಲೇ ಹೇಳಿದಾಗೆ BLOಗಳು ಎಲ್ಲರೂ ಕೂಡ C ದರ್ಜೆಯ ಸಿಬ್ಬಂದಿಗಳು. ಇವರ ಮೇಲೆ ಪ್ರಭಾವ ಬೀರುವಷ್ಟು ಅವಕಾಶಗಳು ಆಡಳಿತವಾಗಿರ್ತಕ್ಕಂಥ ಪಕ್ಷಕ್ಕಿರುತ್ತೆ, ಅವ್ರ MLAಗಿರುತ್ತೆ. ಅವರು BLAಗಳ ನೇಮಕ ಮಾಡುವ ಸಂಬಂಧದಲ್ಲಿ ತಮಗೆ ಅತ್ಯಂತ ಹತ್ತಿರ ಇರತಕ್ಕಂಥ ಪ್ರಭಾವ ಬೀರಬಹುದಾಗಿರ್ತಕ್ಕಂಥವ್ರನ್ನ ಮಾತ್ರ BLAಗಳನ್ನು ಮಾಡಿದ್ದಾರೆ. ಅಷ್ಟು ಗಂಭೀರವಾಗಿ ಕಾಂಗ್ರೆಸ್ ಅನ್ನು ತೆಗೆದುಕೊಂಡಿದೆ. ಆ ಕಾರಣಕ್ಕಾಗಿ ಅವರು BLOಗಳ ಮೇಲೆ ಪ್ರಭಾವ ಬೀರಿ ಈ ಥರ ಮಾಡಿ ಇಲ್ಲಿ ಮಾಡಿ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. 30ನೇ ತಾರೀಕು ಆರಂಭಗೊಂಡಿರ್ತಕ್ಕಂಥ SIR ಆರಂಭಿಕವಾದ ಪ್ರಕ್ರಿಯೆ 4 ದಿನ ಪೂರ್ಣಗೊಳಿಸಿದೆ. 4 ದಿನಗಳಲ್ಲಿ ಈಗ ಚರ್ಚೆ ಆಗ್ತಿರುತ್ತೆ ಎಲ್ಲವೂ ಕೂಡ ಅತ್ಯಂತ ಸೂಕ್ಷ್ಮವಾಗಿರ್ತಕ್ಕಂಥ ವಿಧಾನಸಭಾ ಕ್ಷೇತ್ರಗಳಲ್ಲಿ ಈ ಒಂದು ಡೆವಲಪ್ಮೆಂಟ್ ಆಗಿರ್ತಕ್ಕಂಥದ್ದು. ಎಲ್ಲೆಲ್ಲಿ ಕೈ ಬಿಟ್ಟು ಹೋಗಬಹುದಾಗಿರ್ತಕ್ಕಂಥ ಚರ್ಚೆಗಳು ಮೊದಲು ನಡೀತಾ ಇತ್ತಲ್ಲ, ಅದೇ ಕ್ಷೇತ್ರದಲ್ಲಿ ಈಗ ಈ ಒಂದು ಚರ್ಚೆಗಳಾಗ್ತಾ ಇರ್ತಕ್ಕಂಥ ಅಂದರೆ ರಾಮನಗರ, ಚಾಮರಾಜಪೇಟೆ, ಜಯನಗರ, ಹುಬ್ಳಿ ಪೂರ್ವ, ಕುಣಗಲ್, ಈ ಥರದ ಕೆಲವು ಸೂಕ್ಷ್ಮವಾಗಿರ್ತಕ್ಕಂಥ ವಿಧಾನಸಭಾ ಕ್ಷೇತ್ರದಲ್ಲಿ ಈಗ ದೊಡ್ಡ ಚರ್ಚೆಗಳಾಗ್ತಾ ಇರುವಂಥದ್ದು. BLOಗಳ ಮೇಲೆ BLAಗಳು ಪ್ರಭಾವ ಬೀರುವಷ್ಟು ಮಟ್ಟಿಗೆ ವಾತಾವರಣವನ್ನು ಕಾಂಗ್ರೆಸ್ ಸರ್ಕಾರ ನಿರ್ಮಾಣ ಮಾಡಿದೆ ಅಂತಕ್ಕಂಥ ಭಾಳ ಸ್ಪಷ್ಟ ಗೊತ್ತಾಗುತ್ತೆ. ಅದನ್ನು ಅಂದರೆ ಪ್ರತ್ಯಕ್ಷವಾಗಿ ಹೇಳೋಕ್ಕಾಗಲ್ಲ, ಪರೋಕ್ಷವಾಗಿ ಅವರು ಪ್ರಭಾವ ಬೀರುವ ಕೆಲಸ ಮಾಡ್ತಿದ್ದಾರೆ. ಇನ್ನೊಂದು BLAಗಳು, ರಾಜಕೀಯ ಪಕ್ಷದ BLAಗಳು ನಿರ್ದಿಷ್ಟವಾಗಿ ಈ ಒಂದು ಪ್ರಕ್ರಿಯೆ ಸರಿಯಾಗಿ ನಡೀತಾ ಇದೆಯಲ್ಲ ಅಂತಕ್ಕಂಥದ್ದನ್ನು ನೋಡುವ ಜವಾಬ್ದಾರಿಯನ್ನು ಕೂಡ ಮಾಡಬೇಕಾಗತ್ತೆ. ಈಗ ಉದಾಹರಣೆಗೆ ಯಾವುದೋ ಒಂದು ಮನೆಗೆ ಬಂದಾಗ ಅವರ ಮನೆಗೆ ಹೋಗ್ತಾರಾ, ಅರ್ಜಿಯನ್ನು ಕೊಡ್ತಾರಾ, ಸ್ಟಿಕ್ಕರ್ ಅಂಟಿಸ್ತಾರ, ಎಲ್ಲ ಪ್ರಕ್ರಿಯೆಗಳನ್ನು ಕೂಡ BLAಗಳು ಸರಿಯಾಗಿ ನಿಭಾಯಿಸಬೇಕು. ಅಂದರೆ ಕಾಂಗ್ರೆಸ್ಸು ಆ ವಿಚಾರದಲ್ಲಿ BLOಗಳನ್ನು ತಮ್ಮ ಕೆಲಸಕ್ಕೆ ಪೂರಕವಾಗಿ, ಅಂದರೆ ತಾವು ಏನು ಅಂದ್ಕೊಂಡಿದ್ದೇವೋ ಎಲ್ಲೂ ಕೂಡ ಡಿಲೀಟ್ ಆಗದಾಗೆ, ಯಾರೂ ಮಿಸ್ ಆಗದಾಗೆ ಅವರ ಮನೆಗೆ ಹೋಗ್ತಕ್ಕಂಥ ರೀತಿಯಲ್ಲಿ ಮತ್ತು ಹೇಗೂ ಮಾಡಿ ಅವರಿಗೆ ಅರ್ಜಿ ತಲುಪುವ ಹಾಗೆ ಒಂದು ಪ್ರಯತ್ನಗಳನ್ನು ಮಾಡ್ತಾ ಇದೆ. ಇದನ್ನು ಈಗ ಬಿಜೆಪಿ ವಿರೋಧ ಮಾಡ್ತಾ ಇದೆ. ಈಗ ಬಿಜೆಪಿ ಎಚ್ಚೆತ್ತುಕೊಂಡಿದ್ದು ರಾಮನಗರದ ವಿಚಾರದಲ್ಲಿ ಕುಮಾರಸ್ವಾಮಿ ಅವರು ಬಹಿರಂಗವಾಗಿ ಮಾಹಿತಿಗಳನ್ನು ಮಾಧ್ಯಮಗಳಿಗೆ ಬಿಡುಗಡೆ ಮಾಡಿದ ನಂತರದಲ್ಲಿ ಪ್ರತಿಪಕ್ಷ ನಾಯಕರಾಗಿರ್ತಕ್ಕ ಅಶೋಕ್ ಮತ್ತು ಅಧ್ಯಕ್ಷರಾಗಿರ್ತಕ್ಕ ವಿಜಯೇಂದ್ರರು ಮಾಧ್ಯಮಗಳಿಗ ಆ ವಿಚಾರದ ಬಗ್ಗೆ ರಿಯಾಕ್ಟ್ ಮಾಡುವಂಥ ಪ್ರಯತ್ನಗಳನ್ನು ಮಾಡ್ತಾರೆ. ಅಂದರೆ ಇಲ್ಲಿ BLAಗಳ ಜವಾಬ್ದಾರಿಗಳಿತ್ತು, ಆ ಜವಾಬ್ದಾರಿಗೆ ನಿರ್ವಹಣೆಯಲ್ಲಿ ಎಲ್ಲವನ್ನ ಕಡೆ ಕೊಂಚ ಎಡವಟ್ಟಾಗಿದೆ ಅಂತಕ್ಕಂಥದ್ದು. ಮತ್ತು ಇನ್ನೊಂದು BLOಗಳ ಮೇಲೆ ಸರ್ಕಾರ ಪರೋಕ್ಷವಾಗಿ ಪ್ರಭಾವಗಳು ಬೀರ್ತಕ್ಕಂಥ ಅವಕಾಶಗಳು ಕೂಡ ಇರುತ್ತೆ. ಯಾಕೆಂದರೆ ಒಂದೊಮ್ಮೆ ಏನಾದರೂ ಹೇಳಿದ ಕೆಲಸ ಮಾಡದೇ ಇದ್ದರೆ ನಿಶ್ಚಯವಾಗಿ ಕೂಡ SIR ಮುಗಿದ ನಂತರದಲ್ಲಿ ಆ MLA ಆ ಸಿಬ್ಬಂದಿ ಮೇಲೆ ಬೇರೆ ರೀತಿಯಾಗಿರ್ತಕ್ಕಂಥ ಪರಿಣಾಮ ಬೀರುವ ರೀತಿಯಲ್ಲಿ ಕೆಲವು ತೀರ್ಮಾನ ತೆಗೆದುಕೊಳ್ಳುವ ಸಾಧ್ಯತೆಗಳು ಕೂಡ ಇರುತ್ತೆ. ಯಾಕಂದರೆ ಅವರು C ದರ್ಜೆಯ ನೌಕರರು. ಹಾಗಾಗಿ ಅವರ ಮೇಲೆ ಪ್ರಭಾವ ಬೀರುವಷ್ಟು ಅವಕಾಶವನ್ನು ಕಾಂಗ್ರೆಸ್ ಭಾಳ ದೊಡ್ಡ ಮಟ್ಟದಲ್ಲಿ ಬಳಕೆ ಮಾಡಿಕೊಂಡಿದೆ. ಆ ಕಾರಣಕ್ಕೆ ದೊಡ್ಡ ಮಟ್ಟದ ಗೊಂದಲಗಳಾಗ್ತಾ ಇರ್ತವೆ. ಹೇಗೋ ಮಾಡಿ
ಆ ಅರ್ಜಿಗಳು ಮತದಾರರ ಮನೆಗೆ ತಲುಪುವ ರೀತಿಯಲ್ಲಿ ಪ್ರಯತ್ನಗಳನ್ನು ಮಾಡಲಾಗ್ತಾ ಇದೆ. ಅದನ್ನು ತಡೆಯುವ ಕೆಲಸವನ್ನು ಪ್ರತಿಪಕ್ಷಗಳು ಮಾಡಬೇಕಾಗಿತ್ತು. ಈಗ ಎಚ್ಚೆತ್ತುಕೊಂಡಿರ್ತಕ್ಕಂಥ ಬಿಜೆಪಿ ಎಲ್ಲ ರೀತಿಯ ನೀವು ಹೇಳೋದು MLA ಮಾತು ಕೇಳಿಕೊಂಡು ನಿಯಮಗಳನ್ನು ಉಲ್ಲಂಘಿಸಿ ಬಿಡ್ತಾರಾ ಸಿ ದರ್ಜೆಯ ನೌಕರರು? ಚೌಲ್ಟ್ರಿಲಿ ಕುತ್ಕೊಂಡು ಹಂಚದೆ, ಮಸೀದಿಲಿ ಕುತ್ಕೊಂಡು ಹಂಚದೆ, ದೇವಸ್ಥಾನದ ಮುಂದೆ ಹಂಚದೆ, ಅಂಗಡಿ ಎದುರುಗಡೆ ಕುತ್ಕೊಂಡು ಹಂಚದೆ, MLA ಮಾತು ಕೇಳ್ಕೊಂಡು ಚುನಾವಣಾ ಆಯೋಗದ ನಿಯಮಗಳನ್ನು ಧಿಕ್ಕರಿಸ್ತಾರ? ಇಲ್ಲಿ ಪ್ರಭಾವ ಬೀರುವ ಅವಕಾಶಗಳು ಅವ್ರಿಗೆ ಇದ್ದೇ ಇದೆ. ಆ ಕಾರಣಕ್ಕೆ ಪ್ರಭಾವ ಬೀರ್ತಾರೆ. ಅದನ್ನು ತಡಿಬೇಕಾದ ಕೆಲಸವನ್ನ ಇತರ ಪಕ್ಷದ BLAಗಳು ಕೂಡ ಮಾಡಬೇಕಾಗಿರ್ತದೆ. ಅವರನ್ನು ಮಾಡಬೇಕು. ಈ ತರದ ವ್ಯವಸ್ಥೆಗಳು ಸರಿ ಇಲ್ಲ ಅಂತಕ್ಕಂಥದ್ದು. ಹಾಗಾದ್ರೆ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಪ್ರದೇಶದಲ್ಲಿ ಈ ತರದ ಒಂದು ಫಾರಂ ಕೊಡ್ತಕ್ಕಂಥದ್ದು, ಅವರಿಗೆ ಸಂಪರ್ಕ ಮಾಹಿತಿಯನ್ನು ಮತದಾರರಿಗೆ ಕೊಡ್ತಕ್ಕಂಥದ್ದು, ಇನ್ನೊಂದು ಫಾರಂ ತುಂಬಿಸುವಂಥ ಪ್ರಯತ್ನಗಳೇನು ಆಗ್ತಾ ಇದೆಯಲ್ಲ, ಇದರ ತಡೆಯುವ ಕೆಲಸವನ್ನು ಆರಂಭಿಕ ಹಂತದಲ್ಲಿ ಮಾಡಬೇಕು. 3 ದಿನಗಳ ನಂತರದಲ್ಲಿ ಪ್ರತಿಪಕ್ಷಗಳು ಎಚ್ಚೆತ್ತುಕೊಂಡಿದ್ದಾವೆ ಅನ್ನೋದು ಬಹಳ ಪ್ರಮುಖ ಇಲ್ಲಿ. ಅಂದ್ರೆ ನಾವು ಗಮನಿಸಬೇಕು, ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಈ SIR ವಿಚಾರದಲ್ಲಿ ಅತ್ಯಂತ ಗಂಭೀರವಾಗಿ ಪದೇ ಅವರು ಜನರಿಗೆ, ಕಾರ್ಯಕರ್ತರಿಗೆ ಹೇಳುವ ಪ್ರಯತ್ನಗಳು ಮಾಡಿದ್ರು. KPC ಅಧ್ಯಕ್ಷರಾಗಿರ್ತಕ್ಕಂಥ ಹರಿಪ್ರಸಾದ್ ಅವರು ಕೇರಳ ಮಾದರಿಯಲ್ಲಿ ನಾವು ಕೆಲಸ ಮಾಡಬೇಕು ಅಂತಕ್ಕಂಥ ಹೇಳಿದ್ರೆ, ಕೇರಳದಲ್ಲಿ SIRನ ಯಾವುದೇ ರೀತಿ ವ್ಯತಿರಿಕ್ತವಾದ ತೀರ್ಮಾನಗಳು ಪರಿಣಾಮಗಳಾಗಿಲ್ಲ. ಆ ರೀತಿಯ ಕೆಲಸ ಮಾಡಬೇಕು ಅಂತ ಹೇಳಿ ಕಾರ್ಯಕರ್ತರಿಗೆ ನಿರಂತರವಾಗಿರ್ತಕ್ಕಂಥ ತರಬೇತಿ ಕೊಡ್ತಕ್ಕಂಥ ಸಿಕ್ಕ ಅವಕಾಶವನ್ನು ಬಳಕೆ ಮಾಡಿಕೊಳ್ಳಿಕ್ಕೆ ಯಾವ ರೀತಿಯ ಪ್ರಯತ್ನಗಳಾಗುತ್ತೋ ಎಲ್ಲ ಪ್ರಯತ್ನ ಮಾಡೋದು ಕೂಡ ಸರ್ಕಾರ ಪರೋಕ್ಷವಾಗಿ ಅವರು ಹೇಳಿದೆ. ಆ ಕಾರಣಕ್ಕೆ ಆಗ್ತಾ ಇದೆ. ಇನ್ನೊಂದು, ಇಲ್ಲಿ PLO ಆಗಿರ್ತಕ್ಕಂಥವ್ರು ಸಹಜವಾಗಿ ಚುನಾವಣಾ ಆಯೋಗದ ಜವಾಬ್ದಾರಿಗಳು ನಿಭಾಯಿಸಬೇಕು. ಅವರೇನು ಡೈರೆಕ್ಷನ್ ಕೊಟ್ಟಿರ್ತಾರೋ ಅದು ನಿಭಾಯಿಸಬೇಕು. ಅದು ಆಗ್ತಾ ಇಲ್ಲ ಅಂತಕ್ಕಂಥದ್ದು ಅಲ್ಲಿ ಗೊತ್ತಾಗ್ತಾ ಇದೆ. ಆಗ ಆಗ್ತಾ ಇಲ್ಲ ಅಂತಂದ್ರೆ ಅದನ್ನು ಆಯೋಗದ ಗಮನಕ್ಕೆ ತರ್ತಕ್ಕಂಥ ಕೆಲಸವನ್ನಾದರೂ ಕೂಡ ಪ್ರತಿಪಕ್ಷವಾಗಿರ್ತಕ್ಕಂಥ BJP ಮತ್ತು JDS ಮಾಡಬೇಕು. ಈಗ ಈ ಪ್ರಕ್ರಿಯೆಗಳು ಒಂದಷ್ಟು ಸರಿಯಾಗಿ ನಡೀಬಹುದು. ಯಾಕೆಂದ್ರೆ ಆರಂಭಿಕ 4 ದಿನಗಳು ಈ ಪ್ರಕ್ರಿಯೆಗಳು ಮುಗಿದು ಹೋಗ್ಬಿಟ್ಟಿದ್ದಾವೆ. ಈಗ ನಾಳೆಯಿಂದ ಈಗ ಚುನಾವಣಾ ಆಯೋಗಕ್ಕೆ ದೂರು ಕೊಟ್ಟಿದ್ದಾರೆ. ಅನುಮುಖ್ ಅವರು ಅಧಿಕೃತವಾಗಿ ಎಲ್ಲ ಚುನಾವಣಾಧಿಕಾರಿಗಳಿಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ತೊಂದರೆ ಆಗದಾಗೆ ಆಯೋಗದ ನಿರ್ದೇಶನ ಪಾಲನೆ ಮಾಡಬೇಕು ಅಂತಕ್ಕಂಥದ್ದನ್ನ ಸೂಚನೆ ಕೊಟ್ಟಿದ್ದಾರೆ. ಆ ಸೂಚನೆ ಈಗ BLOಗಳ ಗಮನಕ್ಕೆ ಹೋಗಿದೆ. ಹಾಗಾಗಿ ಇವು ನಾಳೆಯಿಂದ ಯಾವ ರೀತಿ ಪ್ರಕ್ರಿಯೆ ಆರಂಭ ಆಗುತ್ತೆ, ನಿಜವಾಗಲೂ ಕೂಡ ಆಯೋಗದ ಒಂದು ನಿರ್ದೇಶನ ಫಾಲೋ ಮಾಡಾಗತ್ತಾ, ಅಥವಾ ಇದೇ ರೀತಿಯಾಗಿರ್ತಕ್ಕಂಥ ಗೊಂದಲಗಳು ಗುಂಪಾಗಿ ಅರ್ಜಿ ಕೊಡ್ತಕ್ಕಂಥ ಪ್ರಯತ್ನಗಳಾಗತ್ತಾ, BLOಗಳ ಮೇಲೆ ಸಹಜವಾಗಿ ಆ ಕ್ಷೇತ್ರದ ಶಾಸಕರ ಇರ್ತಾರೆ, ಅವರ ಬೆಂಬಲಿಗರಾಗಿರ್ತಕ್ಕಂಥ SAಗಳು ಅಂದ್ರೆ ಏಜೆಂಟ್ಗಳು ಅವರು ಎಷ್ಟು ಮಟ್ಟಿಗೆ ಪ್ರಭಾವ ಬೀರ್ತಕ್ಕಂಥ ಪ್ರಯತ್ನಗಳಾಗತ್ತೆ, ಎಲ್ಲವೂ ಕೂಡ ಗೊತ್ತಾಗ. ಒಂದಂತೂ ಸ್ಪಷ್ಟ, ಜವಾಬ್ದಾರಿಗಳ ನಿರ್ವಹಣೆಯಲ್ಲಿ BLOಗಳು ಕೂಡ ತಮ್ಮ ಜವಾಬ್ದಾರಿ ಸರಿಯಾಗಿ ನಿಭಾಯಿಸಬೇಕು, BLAಗಳು ಕೂಡ ನಿಭಾಯಿಸಬೇಕು. ಹಾಗಾದಾಗ ಮಾತ್ರ SIR ಕರೆಕ್ಟ್ ಆಗಿ ನಡೀಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ಕಂಪ್ಲೇಂಟ್ ಬಂದಿದೆಯಲ್ಲ, ಎಲ್ಲೆಲ್ಲಿ ಈ ರೀತಿಯಾಗಿ ಅರ್ಜಿಗಳನ್ನ ಹಂಚಿಕೆ ಮಾಡಿದ್ರು, ಯಾರ್ಯಾರು ಹಂಚಿಕೆ ಮಾಡಿದ್ರು ಅವರನ್ನ ಪ್ರಕ್ರಿಯೆಯಿಂದ ದೂರ ಇಡೋದು, ಆ ಥರದ್ದು ಏನಾದ್ರು ಆಗುವ ಸಾಧ್ಯತೆಗಳು ಕಾಣಿಸ್ತಾ ಇದೆಯಾ? ಎಲೆಕ್ಷನ್ ಕಮಿಷನ್ ಕಡೆಯಿಂದ ಏನಾದ್ರು ಮಾಹಿತಿ? ಕೇಂದ್ರ ಸಚಿವರಾಗಿರ್ತಕ್ಕಂಥ ಕುಮಾರಸ್ವಾಮಿ ನಿನ್ನೆ JP ಭವನದಲ್ಲಿ ಮಾಧ್ಯಮಗಳಿಗೆ ಒಂದು ವಿಡಿಯೋಗಳನ್ನು ಬಿಡುಗಡೆ ಮಾಡೋದ್ರ ಮೂಲಕ ಇದೊಂದು ಸಬ್ಜೆಕ್ಟ್ ಅನ್ನು ರೈಸ್ ಮಾಡಿದ್ರು. ಆಗ ಅಂದ್ರೆ 24 ಗಂಟೆ ಕಳೆದ ನಂತರ ಚುನಾವಣಾ ಆಯೋಗ ಅದಕ್ಕೆ ರಿಯಾಕ್ಟ್ ಮಾಡಿದೆ. ಅಂದ್ರೆ ಮುಖ್ಯ ಚುನಾವಣಾಧಿಕಾರಿ ಅನುಭವ್ ಕುಮಾರ್ ಅವರು ಅಧಿಕೃತವಾಗಿರ್ತಕ್ಕಂಥ ಪತ್ರವನ್ನ, ನಿರ್ದೇಶನವನ್ನು ಕೊಟ್ಟಿದ್ದಾರೆ ಎಲ್ಲ ಚುನಾವಣಾಧಿಕಾರಿ ಅಂದ್ರೆ DCಗಳಿಗೆ, ಅಂದ್ರೆ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳೇ ಅದರ ಚುನಾವಣಾಧಿಕಾರಿ ಆಗಿರುವ ಕಾರಣಕ್ಕಾಗಿ ಅವರಿಗೆ ಸ್ಪಷ್ಟವಾದ ಸೂಚನೆ ಕೊಡೆ, ಕಟ್ಟುನಿಟ್ಟಾಗಿ ಫಾಲೋ ಮಾಡಬೇಕು, ಮಾರ್ಗಸೂಚಿಗಳು ಫಾಲೋ ಮಾಡಬೇಕು, ಪ್ರತಿಯೊಬ್ಬನಿಗೂ ಹೋಗಬೇಕು, ಅವರಿಗೆ ಕನ್ವಿನ್ಸ್ ಮಾಡಬೇಕು, ಅವ್ರು ಹೇಳಬೇಕು, ಅವರಿಗೆ ಅರ್ಜಿ ಕೊಡಬೇಕು, ನಂತರದಲ್ಲಿ ಅದನ್ನು ಕಲೆಕ್ಟ್ ಮಾಡ್ಕೋಬೇಕು ಅನ್ನತಕ್ಕಂಥದ್ದು. ಈಗ ಸಹಜವಾಗಿ ಅರ್ಜಿ ಕೊಡ್ತಕ್ಕಂಥ ಪ್ರಕ್ರಿಯೆಯಲ್ಲಿ ಇಷ್ಟು ಎಡವಟ್ಟಾಗಿದೆ ಅಂತಂದ್ರೆ ಮುಂಬರುವ ದಿನಗಳಲ್ಲಿ ಆಯೋಗದ ಕ್ರಮಗಳು ಎಷ್ಟು ಪರಿಣಾಮಕಾರಿಯಾಗಿರುತ್ತೆ ಅಂತಕ್ಕಂಥ ಸಹಜವಾದಂಥ ಅನುಮಾನ ಮೂಡೇ ಬಿಡುತ್ತೆ. ಅಂತಿಮವಾಗಿ ಒಂದಂತೂ ಸ್ಪಷ್ಟ ಆಗಿದೆ, ಕಾಂಗ್ರೆಸ್ ಈ ವಿಚಾರದಲ್ಲಿ ಅಗತ್ಯವಾಗಿರ್ತಕ್ಕಂಥ ದಾಖಲೆಗಳನ್ನು ಆರಂಭಿಕವಾಗಿ ಹೊಂದಿಸಿಕೊಳ್ಳೋ ಪ್ರಯತ್ನ ಮಾಡಿದೆ. BLOಗಳ ಮೇಲೆ ಸಹಜವಾಗಿ ಪರೋಕ್ಷವಾಗಿರ್ತಕ್ಕಂಥ ಒಂದು ಒತ್ತಡ ಹಾಕುವ ಪ್ರಯತ್ನ ಅಂತೂ ಮಾಡೇ ಮಾಡಿದೆ. ಹಾಗೆ ಒತ್ತಡ ಹಾಕಿದ ಕಾರಣಕ್ಕಾಗಿ ಅಲ್ಲಿ ಕಲ್ಯಾಣ ಮಂಟಪ ಇರ್ಬೋದು, ಮಸೀದಿ ಮುಂದಗಡೆ ಇರ್ಬೋದು, ರಸ್ತೆಯಲ್ಲಿ ಅಲ್ಲಲ್ಲಿ ಕೊಡುವಂತ ಪ್ರಯತ್ನಗಳಿದೆ. ಇನ್ನೂ ಆಶ್ಚರ್ಯ ಅಂದ್ರೆ ಇದು ನಗರ ಪ್ರದೇಶದಲ್ಲಿ ನಡೆದಿರ್ತಕ್ಕ ಚಟುವಟಿಕೆ. ಇನ್ನು ಗ್ರಾಮಾಂತರ ಪ್ರದೇಶದಲ್ಲಿ ಗುಂಪು ಮನೆ ಇರತಕ್ಕಂಥ ಪ್ರದೇಶದಲ್ಲಿ ಏನು ಈ ಪ್ರಕ್ರಿಯೆ ಆರಂಭ ಆಗಬೇಕಾಯ್ತು ಅವೆಲ್ಲವೂ ಕೂಡ ಅರಳಿಕಟ್ಟೆ ಮೇಲೆ ನಡೆದಿರ್ತಕ್ಕಂಥ ಉದಾಹರಣೆಗಳು ಕೂಡ ಇದೆ. ಅಲ್ಲೊಂದು 40 ಮನೆ 50 ಮನೆ ಇರತಕ್ಕಂಥ ಒಂದು ಗುಂಪು ಏರಿಯಾ ಇರ್ತದೆ. ಅಲ್ಲಿ ನೇಮಕ ಆಗಿರ್ತಕ್ಕಂಥ BLOಗಳು ಅದೇ ಶಾಲೆಯ ಶಿಕ್ಷಕರಾಗಿರ್ತಾರೆ ಅಥವಾ ಪಕ್ಕದ ಶಾಲೆಯ ಶಿಕ್ಷಕರಾಗಿರ್ತಾರೆ, ಅವರಿಗೆ ಜವಾಬ್ದಾರಿ ಕೊಡಲಾಗಿದೆ. ಅವರು ಸಹಜವಾಗಿ ಒಂದು ಕಡೆ ಎಲ್ಲರನ್ನೂ ಕೂಡ ಒಟ್ಟಿಗೆ ತೆಗೆದುಕೊಂಡು ಬಂದು ಅಲ್ಲಿ ಹಂಚುವಂತ ಪ್ರಯತ್ನಗಳಾಗುತ್ತೆ. ಅಂತ ಸಂದರ್ಭದಲ್ಲಿ ಉದ್ದೇಶ ಏನಂದ್ರೆ ಎಲ್ಲರಿಗೂ ಕೂಡ ಅರ್ಜಿ ತಲುಪಬೇಕು ಅಂತಕ್ಕಂಥದ್ದು. ಆದರೆ ನಿಜ ಆ ಒಂದು ಪ್ರಕ್ರಿಯೆ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಆದರೂ ಕೂಡ ಅರ್ಜಿಯನ್ನು ಎಲ್ಲರಿಗೂ ಕೊಡಬೇಕು ಅಂತೇಳಿ ಆ ಊರಲ್ಲಿ ಈ ತರ ಆಗ್ತಕ್ಕಂಥ ಡೆವಲಪ್ಮೆಂಟ್ ಆಗೋ ಸಾಧ್ಯತೆಗಳು ಕೂಡ ಇರುತ್ತೆ. ಅಲ್ಲಿದು ವರದಿ ಆಗೋದಿಲ್ಲ.
ಹಾಗಾಗಿ ಆ ಥರದ ಒಂದು ಬೆಳವಣಿಗೆ ಮೇಲೆ BLAಗಳು ಕಂಟ್ರೋಲ್ ಇಟ್ಕೊಂಡಿರ್ತಾರೆ. ಅಲ್ಲಿ ಎಲ್ರಿಗೂ ಅರ್ಜಿ ಕೊಡಬೇಕು ಅನ್ನೋ ಕಾರಣಕ್ಕಾಗಿ BLOಗಳ ಮೇಲೆ ಒತ್ತಡ ಹೇರಿ ಒಂದೇ ಕಡೆ ಎಲ್ಲರನ್ನೂ ಕರೆದುಕೊಂಡು ಬಂದು ಅವರಿಗೆ ಅರ್ಜಿ ವಿತರಣೆ ಮಾಡ್ತಕ್ಕಂಥ ಪ್ರಯತ್ನಗಳು ಕೂಡ ನಡೆದಿರೋ ವರದಿಗಳು ಕೂಡ ಇದೆ. ಹಾಗಾಗಿ ಆಯೋಗದ ಕೆಲಸ ಏನಿದೆ ಸಹಜವಾಗಿ ಸಂಶಯ ಕಾರಣ ಆಗ್ತದೆ. ಇನ್ನಾದರೂ ಕೂಡ ಆಯೋಗ ನಿರ್ದಿಷ್ಟವಾದ ಕಾರ್ಯಸೂಚಿಯೊಂದಿಗೆ ಮಾರ್ಗಸೂಚಿಗಳನ್ನು ಕಟ್ಟುನಿಟ್ಟಾಗಿ ಫಾಲೋ ಮಾಡುತ್ತಾ SIR ಪರಿಣಾಮಕಾರಿ ಜಾರಿ ಮಾಡುವ ಸಂಬಂಧಪಟ್ಟಾಗೆ ತೀರ್ಮಾನಗಳನ್ನು ಆಯೋಗ ತೆಗೆದುಕೊಳ್ಳುತ್ತಾ ಅಂತಕ್ಕಂಥ ಪ್ರಶ್ನೆಗಳಿದೆ. ಅದಕ್ಕೆ ಆಯೋಗ ಉತ್ತರ ಕೊಡಬೇಕು. ಅಜಿತ್. ಎಸ್ ಪ್ರಶಾಂತ್, ಬೇರೆ ಬೇರೆ ವಿಷಯಗಳಲ್ಲಿ ತೋರಿಸಿದ ನಿರ್ಲಕ್ಷ್ಯವನ್ನು ಬಿಜೆಪಿಯವರು SIR ವಿಷಯದಲ್ಲೂ ತೋರಿಸಿದಾರಾ ಅಂತ ಆನಂದ್ ಮಾತು ಕೇಳ್ತಾ ಇದ್ರೆ ಹಂಗೆ ಅನ್ನಿಸ್ತಾ ಇಲ್ಲ. ಅಜಿತ್ ನೋಡಿ, ಈಗ ಯಾರೋ ಆ್ಯಕ್ಟಿವ್ ಆಗಿದ್ದಾರೆ, ಯಾರೋ ಇನ್ಆಕ್ಟಿವ್ ಆಗಿದ್ದಾರೆ ಅನ್ನೋ ಪ್ರಶ್ನೆ ಇಲ್ಲ. ಅದು ಇಟ್ಸ್ ಅ ಲಾರ್ಜರ್ ಇಶ್ಯೂ. ಓಕೆ, ಪಶ್ಚಿಮ ಬಂಗಾಳದಲ್ಲಿ ಇಡೀ ಒಂದು ನರೇಟಿವ್ ಬಿಲ್ಡ್ ಮಾಡಿಲ್ಲ ಆಯಿತು. ಹೌದು, SIRದಿಂದ ನಾವು ಸೋತ್ವಿ, SIRದಿಂದ ನಾವು ಸೋತ್ವಿ. ಕರೆಕ್ಟ್. ಕರ್ನಾಟಕದಲ್ಲಿ ನಡೀತಾ ಇರೋದು SIR ಪ್ರಕ್ರಿಯೆಯನ್ನು ನೋಡಿದಾಗ ಮೇಲ್ನೋಟಕ್ಕೆ ಅನಿಸಿದೆ. ಯಾಕಂದರೆ SIR ನಾವು ಇಡೀ ದೇಶದಲ್ಲಿ ಮಾತಾಡಿದ್ವಿ, ನಮ್ಮಲ್ಲಿ ಹೆಂಗೆ ನಡೆಯುತ್ತೆ ಅಂತ ನಮ್ಗೆ ಗೊತ್ತಿರಲಿಲ್ಲ. ಹೌದು ಹೌದು. ನೋಡ್ತಿರುವಾಗ ಏನು ಅನಿಸುತ್ತೆ, ರಾಜ್ಯ ಸರ್ಕಾರದ ಅಧೀನದಲ್ಲಿರ್ತಕ್ಕ ಯಾವ್ಯಾವ ರಾಜ್ಯ ಸರ್ಕಾರ ಯಾರ ಅಧೀನದಲ್ಲಿದೆ ಅವರ ಪರವಾಗಿ SIR ಪ್ರಕ್ರಿಯೆಯನ್ನು ಪ್ರಭಾವ ಬೀರಬಹುದು ಅಂತಕ್ಕಂಥದ್ದು 4 ದಿನದಲ್ಲೇ ಗೊತ್ತಾಗ್ತಾ ಇದೆ. ಅನಿಸ್ತಾ. ಹೌದು, ಇವತ್ತು ಪ್ರಿಯಾಂಕ್ ಖರ್ಗೆ ಪ್ರಶ್ನೆ ಕೇಳ್ತಾ ಇದ್ರು, ಏನು ಮುಖ್ಯಮಂತ್ರಿ 50,000 ಹಾಗಿದ್ದಲ್ಲಿ ನೀವು ವೋಟ್ ಚೋರಿ ಆರೋಪವನ್ನು ಮಾಡ್ತಿದ್ರಲ್ರಿ, ಎಲ್ಲೋ ಮಾದೇವಪುರದಲ್ಲಿ ಬಂದು ಕೂತ್ಕೊಂಡು ಪ್ರಧಾನಮಂತ್ರಿಗಳು ವೋಟ್ ಚೋರಿ ಮಾಡಿಸ್ತಿದ್ರ, ಗೃಹ ಮಂತ್ರಿಗಳು ವೋಟ್ ಚೋರಿ ಮಾಡಿಸ್ತಿದ್ರ? ಬಸವರಾಜ ರಾಯರೆಡ್ಡಿ ಹೇಳಿದ್ರು ನಮಗೂ ಇದಕ್ಕೂ ಸಂಬಂಧ ಇಲ್ಲ, ಕೇಂದ್ರ ಸರ್ಕಾರದ ಪ್ರಕ್ರಿಯೆ. ಈ BLOಗಳು ಯಾರವರು ಅಧಿಕಾರಿಗಳು, ಅವ್ರು ಎಲ್ಲಿ ಕೆಲಸ ಮಾಡ್ತಿದ್ದಾರೆ? ಮತ್ತೆ ನನಗನ್ಸುತ್ತೆ ಇದರಲ್ಲಿ ಆ್ಯಕ್ಟಿವ್ ಇನ್ಆ್ಯಕ್ಟಿವ್ ಪ್ರಶ್ನೆ ಇಲ್ಲ. ಯಾರ ಕಡೆ ಸರ್ಕಾರ ಇರುತ್ತೋ ಅವ್ರ ಕಡೆ ಒಂದು ತೂಕ ಜಾಸ್ತಿ ವಾಲತ್ತೆ. ಆದರೆ ಈಗ ನಡೆದಿರ್ತಕ್ಕಂಥ ಪ್ರಕ್ರಿಯೆಗಳು ನನಗೆ ಆಶ್ಚರ್ಯ ಅನಿಸಿದ್ದು, ಗೃಹ ಸಚಿವರಿಗೆ ಉಳಿದೆಲ್ಲ ವಿಷಯಗಳು ಗೊತ್ತಿರುತ್ತೆ, ಬಟ್ ಗೃಹ ಸಚಿವರಿಗೆ ಇದು ಗೊತ್ತಿಲ್ಲ. ಎಲ್ಲೆಲ್ಲ ಅಕ್ರಮಗಳು ನಡೀತಿವೆ ಅಂತಕ್ಕಂಥದ್ದು ಗೊತ್ತಿಲ್ವಾ? ಅಥವಾ BLOಗಳು ಏನು ಮಾಡ್ತಿದ್ದಾರೆ ಅಂತಕ್ಕಂಥದ್ದನ್ನು ನೋಡಿ. ಸರ್ಕಾರ ಒಂದು ರಾಜಕೀಯ ಪಕ್ಷ ಅಲ್ಲ. ನೀವು ಆರೋಪ ಪ್ರತ್ಯಾರೋಪವನ್ನು ರಾಜಕೀಯ ವೇದಿಕೆಗಳಲ್ಲಿ ಮಾಡ್ಕೊಳ್ಳಿ. ಅವರು SIR ಅನ್ನು ದುರುಪಯೋಗ ಪಡಿಸ್ಕೋತಾರೆ, ಇವರು SIR ಅನ್ನು ದುರುಪಯೋಗ ಪಡಿಸ್ಕೋತಾರೆ. ಇವತ್ತು SIR ಪ್ರಕ್ರಿಯೆ ಬಗ್ಗೆ ಇನಿಷಿಯಲ್ ರಿಸರ್ವೇಷನ್ಸ್ಗಳೇನು ಬಂದಿವೆ, ಇನಿಷಿಯಲ್ ಆಗಿರ್ತಕ್ಕಂಥ ಅಕ್ರಮ ಹೆಂಗೆ ನಡೆಸಲಾಗತ್ತೆ ಅಂತಕ್ಕಂಥದ್ದು ಬಂದಿದೆ. ಇದರ ಹೊಣೆಗಾರಿಕೆಯನ್ನು ಯಾರು ಹೊರಬೇಕಾಗಾದ್ರೆ? ಎಸ್, ಅಧಿಕಾರಿಗಳು, BLOಗಳು ರಾಜ್ಯ ಸರ್ಕಾರದ ಪರವಾಗಿ ಕೆಲಸ ಮಾಡ್ತಿರ್ತಕ್ಕಂಥವ್ರು. ಕೇಂದ್ರ ಸರ್ಕಾರ ಇದರ ಹೊಣೆಯನ್ನು ಯಾಕೆ ಹೊರುತ್ತೆ? ಹಾಗಿದ್ದ ಸಂದರ್ಭದಲ್ಲಿ ಕೇಂದ್ರ ಚುನಾವಣಾ ಆಯೋಗದ ಮೇಲೆ ಏನು ಆರೋಪಗಳನ್ನು ಮಾಡಲಾಗ್ತಿತ್ತು, ಅದಕ್ಕೂ ನೀವು ಕೇಂದ್ರ ಸರ್ಕಾರಕ್ಕೆ ಹೆಂಗೆ ಜೋಡಣೆ ಮಾಡ್ತೀರಾ ಹಾಗಾದರೆ? ಮತ್ತೆ ಎಸ್, ಸಹಜವಾದ ಪ್ರಶ್ನೆ ಇದು. ಕರೆಕ್ಟ್. ಇವತ್ತು ರಾಜ್ಯ ಸರ್ಕಾರ ಇಲ್ಲಿ ಕುಳಿತುಕೊಂಡು ಇಲ್ಲ ನಮಗೂ ಅದಕ್ಕೂ ಸಂಬಂಧ ಇಲ್ಲ, ಹಾಗಿದ್ದಲ್ಲಿ ಈ ಆಕ್ರಮಗಳು ನಡೀತಾವೆ ಹೆಂಗ್ರಿ? ಕಲ್ಯಾಣ ಮಂಟಪದಲ್ಲೋ ಮಸೀದಿಯಲ್ಲೋ ಹೋಗಿ BLOಗಳು ಯಾರ್ದೋ ಇನ್ಸ್ಟ್ರಕ್ಷನ್ಸ್ ಇರಬೇಕಲ್ಲ. ನಾನು ಪ್ರಿಯಾಂಕ್ ಖರ್ಗೆ ಅವರ ಈ ಮಾತನ್ನು ಒಪ್ಪೋಣ, ಇಲ್ಲಪ್ಪ ಮುಖ್ಯಮಂತ್ರಿಗಳ ಇನ್ಸ್ಟ್ರಕ್ಷನ್ಸ್ ಬಗ್ಗೆ ಹೇಳ್ತಾ ಇಲ್ಲ ಯಾರೂ ಕೂಡ. ಕರೆಕ್ಟ್. ಸ್ಥಳೀಯವಾಗಿ ಯಾರೋ ಪ್ರಭಾವಿ ರಾಜಕಾರಣಿಗಳು ಆ BLOಗಳಿಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಿರ್ಬೇಕಲ್ಲ. ಹೌದು, ಇಲ್ಲದೆ ಹೋದ್ರೆ ಹೆಂಗಾಗತ್ತಿದು? ಇಲ್ಲದೆ ಹೋದ್ರೆ ಅವ್ರು ಯಾಕೀಗ ಹೋಗಿ ಅಲ್ಲಿ ಮಸೀದಿಯಲ್ಲಿ SIR ಪ್ರಕ್ರಿಯೆ, ಕಲ್ಯಾಣ ಮಂಟಪದಲ್ಲಿ SIR ಪ್ರಕ್ರಿಯೆಯನ್ನು ನಡೆಸ್ತಾರೆ? ಇಲ್ಲೇ BLO ಆಫೀಸ್ ಪಕ್ಕದಲ್ಲೇ ನಮ್ಮ ನ್ಯೂಸ್ ಚಾನಲ್ ಇದೆಪ್ಪ, ಇಲ್ಲಿ ಯಾರೂ ಬಂದಿಲ್ಲ SIR ಪ್ರಕ್ರಿಯೆ ನಡೆಸೋಕ್ಕೆ. ಹೌದು, ಇಲ್ಲೇ ಇದೆ ನಮ್ಮ ಆಫೀಸಿನ ಶಿವಾನಂದ್ ಸರ್ಕಲ್ದಲ್ಲಿ BLO ಕೂಡ್ತಾರಪ್ಪ. ಕರೆಕ್ಟ್. ಅವ್ರು ಯಾಕೆ ಬಂದಿಲ್ಲ? ಇಲ್ಲಿ ಚಾನಲಲ್ಲಿ ಒಂದು 300 OT ಇವೆ ಅಲ್ವಾ, ಬಂದಿಲ್ಲ ಅವರು. ಪಕ್ಕದಲ್ಲಿ ಮಲ್ಲಿಗೆ ಹಾಸ್ಪಿಟ್ಲ್ ಇದೆ, ಬಂದಿಲ್ಲ ಅವರು. ಅಂದರೆ ಯಾವುದೋ ಒಂದು ರಾಜಕೀಯ ಪಕ್ಷ ಆ್ಯಕ್ಟಿವ್ ಆಗಿಬಿಟ್ಟಿದೆ, ಯಾವುದೋ ಒಂದು ರಾಜಕೀಯ ಪಕ್ಷ ಇನ್ಆ್ಯಕ್ಟಿವ್ ಆಗಿದೆ. ನಾಳೆ 28ರ ಚುನಾವಣೆಯ ಆಕಾಂಕ್ಷಿಗಳು ಯಾರ್ಯಾರಿದ್ದಾರೆ ಎಲ್ಲರೂ ನ್ಯಾಚುರಲಿ ಅವರಲ್ಲಿ ಆ್ಯಕ್ಟಿವ್ ಇದ್ದೇ ಇರ್ತಾರೆ. ಪ್ರಶ್ನೆ ಇರೋದು SIR ಪ್ರಕ್ರಿಯೆ ಬಗ್ಗೆ ಇಷ್ಟೆಲ್ಲ ಒಂದು ರೀತಿಯ ಪೆಡಂಭೂತವನ್ನು ಕ್ರಿಯೇಟ್ ಮಾಡಿದ ನಂತರ, ಹಾಗಿದ್ದ ಸಂದರ್ಭದಲ್ಲಿ ಇವತ್ತು ಕರ್ನಾಟಕದಲ್ಲಿ SIR ಪ್ರಕ್ರಿಯೆ ಹೆಂಗೆ ನಡೀತಾ ಇದೆ, ಅದು ನಡೆದಿದ್ದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಹೇಳಿದರೆ ಎಸ್, ಪ್ರಾಯಶಃ ನನಗನ್ಸುತ್ತೆ ಅಜಿತ್, ಅನೇಕ ಬಾರಿ ಹೆಂಗಾಗುತ್ತೆ ನೋಡಿ, SIR ಪ್ರಕ್ರಿಯೆ ಕೇಂದ್ರ ಚುನಾವಣಾ ಆಯೋಗ ನಡೆಸುತ್ತೆ. SIR ಪ್ರಕ್ರಿಯೆ ಮಮತಾ ಬ್ಯಾನರ್ಜಿ ಇಡೀ ತಮ್ಮ ಸೋಲಿನ ಸ್ಕೇಪ್ಗೋಟನ್ನು SIR ಪ್ರಕ್ರಿಯೆ ಮೇಲೆ ಹೊರಡಿಸಿದ್ರು. ಇವತ್ತು 4 ದಿನಗಳ ಪ್ರಕ್ರಿಯೆ ನೋಡಿದಾಗ ಅನಿಸ್ತಾ ಇರೋದು, ರಾಜ್ಯ ಸರ್ಕಾರ ತನಗೆ ಹೆಂಗೆ ಬೇಕು ಹಾಗೆ SIR ಪ್ರಕ್ರಿಯೆಯನ್ನು ಮ್ಯಾನಿಪುಲೇಟ್ ಮಾಡುತ್ತೆ. ಇಲ್ಲೂ ಮಾಡುತ್ತೆ, ಅಲ್ಲೂ ಮಾಡುತ್ತೆ, ಇನ್ನೊಂದು ಕಡೆ BJP ಸರ್ಕಾರ ಇದ್ದಾಗಲೂ ಮಾಡಿರ್ಬೋದು. ಹೌದು. ನಾನು ಕೇಳುವ ಪ್ರಶ್ನೆ, ಹಾಗಿದ್ದಲ್ಲಿ ನೀವು ವೋಟ್ ಚೋರಿ ಹೇಳಿದ್ರಿ, ಮಾದೇವಪುರ ಇಲೆಕ್ಷನ್ ಇಲ್ಲಿ ಬಂದು ಪ್ರೆಸ್ ಕಾನ್ಫರೆನ್ಸ್ ಮಾಡೋದ್ರಿ,
ರಾಹುಲ್ ಗಾಂಧಿ ಅವರು ಇಲ್ಲಿ ಬಂದು ಪ್ರೆಸ್ ಕಾನ್ಫರೆನ್ಸ್ ಮಾಡೋದ್ರು. ರಾಜಣ್ಣ ಅವರು ಕೊಟ್ಟಿರ್ತಕ್ಕಂಥ ಉತ್ತರ ಕರೆಕ್ಟ್ ಆಗಿತ್ತು, ಸ್ಪಾಟ್ ಆನ್. ಹೌದು. ರಾಜ್ಯ ಸರ್ಕಾರದ ಅಧಿಕಾರಿಗಳು ಇದ್ದಾಗ, ರಾಜ್ಯ ಸರ್ಕಾರ ಇದ್ದಾಗ ನೀವು ಅವ್ರ ಮೇಲೆ ಹೆಂಗೆ ಆರೋಪ ಮಾಡ್ತೀರಿ ಅಂತಕ್ಕಂಥದ್ದು. ಅವ್ರನ್ನ SIR ಪ್ರಕ್ರಿಯೆಯ ಆರೋಪ ಪ್ರತ್ಯಾರೋಪಗಳು ರಾಜಕೀಯ ಚರ್ಚೆಗಳನ್ನು ಹೊಸ ದೃಷ್ಟಿಕೋನದಿಂದ ನೋಡುವ ಅವಶ್ಯಕತೆ ಇದೆ ಅನ್ನೋದು 4 ದಿನಗಳ ಪ್ರಕ್ರಿಯೆ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ. ಇಲ್ಲಿ ಒಂದು ಪಕ್ಷ ಆ್ಯಕ್ಟಿವ್ ಇರೋದು, ಅಧಿಕಾರದಲ್ಲಿರ್ತಕ್ಕಂಥ ಪಕ್ಷ ಯಾವತ್ತೂ ಆ್ಯಕ್ಟಿವ್ ಇರುತ್ತೆ. ಹಾಗಂತ ನೀವು ಅಕ್ರಮಗಳನ್ನು ಎಸಗ್ಬಿಡೋದಾ? ನೀವು ಭಾಳ ಆ್ಯಕ್ಟಿವ್ ಇದ್ದೀರನ್ನೋ ಅರ್ಥ ಏನು? ನೀವು ಅಕ್ರಮಗಳನ್ನು ಎಸಗ್ರಿ ಅಂತನಾ? ಎಸ್. ಎಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಮಾಡ್ದಂಗೆ ಸ್ಥಳೀಯ ನ್ಯಾಯಾಧೀಶರುಗಳ ಮೇಲುಸ್ತುವಾರಿಯಲ್ಲಿ ಮಾಡಬೇಕಾದ ಪರಿಸ್ಥಿತಿ ಬರುತ್ತಾ ಅಂತ? ಬರುತ್ತಿದ್ದು ಅಲ್ವಾ? ಯಾಕಂದ್ರೆ ರಾಜಕೀಯ ಪೈಪೋಟಿ ಇಷ್ಟಿದೆ ಅಲ್ವಾ. ಕುಮಾರಸ್ವಾಮಿ ಹೇಳಿದ್ದು ಸರಿಯಾಗಿದೆ. ಈ ರಾಜ್ಯ ಸರ್ಕಾರದ ಅಧೀನದಲ್ಲಿರ್ತಕ್ಕಂಥ ಚುನಾವಣಾಧಿಕಾರಿಯನ್ನು ಇಟ್ಕೊಂಡು ನಡೆಸೋದು ಕಷ್ಟ, ಕೇಂದ್ರದ ಕಳಿಸ್ತಕ್ಕಂಥ ಚುನಾವಣಾಧಿಕಾರಿಯನ್ನು ಇಟ್ಕೊಂಡು ನಡೆಸೋದು ಕಷ್ಟ. ಕೊನೆಗೆ ಇವೆಲ್ಲವೂ ಸುಪ್ರೀಂ ಕೋರ್ಟ್ ಮಾನಿಟರ್ಡ್ SIR ಪ್ರಕ್ರಿಯೆ ಹಂತಕ್ಕೆ ಬಂದು ತಲುಪುತ್ತೆ ಅನ್ಸುತ್ತೆ ನನಗೆ, ಪಕ್ಷಗಳ ಜಟಾಪಟಿ ನೋಡಿದ್ರೆ. ಎಸ್. SIR ಪ್ರಕ್ರಿಯೆಯಲ್ಲಿನ ಲೋಪಗಳು 2 ದಿವಸಗಳಲ್ಲಿ ವಿಡಿಯೋ ಸಮೇತ ಚರ್ಚೆಯಾಗ್ತಾ ಇದೆ. ಮಸೀದಿಗಳಲ್ಲಿ, ಚೌಲ್ಟ್ರಿಗಳಲ್ಲಿ, ದೇವಸ್ಥಾನದ ಆವರಣದಲ್ಲಿ, ಅಂಗಡಿ ಎದುರುಗಡೆ ಕೂತ್ಕೊಂಡು ಫಾರ್ಮ್ಗಳನ್ನು ಹಂಚಿಕೆ ಮಾಡ್ತಾ ಇರುವ ವಿಡಿಯೋಗಳು ಸರ್ಫೇಸ್ ಆಗ್ತಾ ಇದ್ದಾವೆ. BJP JDS ಇದರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿವೆ. ಚುನಾವಣಾ ಆಯೋಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಒಂದು ಸಣ್ಣ ಬ್ರೇಕ್ ನಂತರ ಮತ್ತಷ್ಟು ಸುದ್ದಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.